ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ಈಗಷ್ಟೇ ಎದ್ದು ಕೂತಿದ್ದೀನಿ. ಇವತ್ತು ಎದ್ದೊಳೋದಕ್ಕೆ ತುಂಬ ಲೇಟ್ ಆಗೋಯ್ತು. ನಾವು ಯಾವ ಲೊಕೇಶನಲ್ಲಿ ಮಲ್ಕೊಂಡಿದ್ವಿ ಅಂದರೆ, ನೆನ್ನೆ ದಿನ ಬಂದು ಕ್ಯಾಂಪಿಂಗ್ ಮಾಡಿದ್ವಿ ಅಂತಂದರೆ ನಿಜವಾಗ್ಲೂ ನೋಡಿದರೆ ಕಳೆದೋಗ್ತಿರೋ ಅಷ್ಟು ಸುಂದರವಾಗಿದೆ. ಸೊ ಆ ಲೊಕೇಶನ್ನ ನಿಮಗೆ ತೋರಿಸ್ತೀನಿ ಬನ್ನಿ. ಸೊ ಸೈಕಲ್ ಇಲ್ಲೇ ಪಾರ್ಕಿಂಗ್ ಮಾಡ್ಕೊಂಡಿದ್ವಿ ಮುಂದೆನೇ. ನೋಡಿ ಹೇಗಿದೆ ನೇಚರ್. ವಾ, ನಾನು ಟ್ರಾವೆಲಿಂಗಲ್ಲೇ ಫಸ್ಟ್ ಟೈಮು ಈ ಥರ ಕ್ಯಾಂಪಿಂಗ್ ಮಾಡಿದ್ದು. ಡೈಲಿ ಎಲ್ಲೆಲ್ಲೋ ಮಲ್ಕೊಳ್ತಾ ಇದ್ವಿ. ನೋಡಿ ಎಷ್ಟು ಚೆನ್ನಾಗಿದೆ ಲೊಕೇಶನ್ನು. ಹಿಂದೆಗಡೆ ಫ್ಯಾನ್ ಇದೆ, ಸುತ್ತೂರ ಹಚ್ಚ ಹಸಿರೋಗಿದೆ. ಸೊ ಮತ್ತು ಇಲ್ಲಿ ರಾತ್ರಿ ಫೈರೆಲ್ಲ ಕ್ಯಾಂಪ್ ಮಾಡಿದ್ವಿ, ಬೆಂಕಿಯೆಲ್ಲ ಹಾಕಿದ್ವಿ. ಈ ಕಡೆ 1:30ವರೆಗೂ ಕೂತಿದ್ವಿ ಇಲ್ಲೇ. ತುಂಬ ಚೆನ್ನಾಗಿತ್ತು, ಚೆನ್ನಾಗಿ ನಿದ್ದೆ ಬಂತು. ನೋಡಿ ಹೋಗೋ ಅಲ್ಲಿ ಕಾಣ್ತಾ ಇರೋದು ಊರು. ಇಲ್ಲಿಂದ 1 ಕಿಲೋಮೀಟ್ರ್ ಇದೆ. ಆ ಊರಿಂದ ಆ ಕಡೆ ಹೋದರೆ ಹೈವೇ ಸಿಗುತ್ತೆ. ಸೊ ಉಜ್ಜಯಿನ್ ಹೋಗ್ಬೇಕು ಇವತ್ತು. ನಾನು ಉಜ್ಜಯಿನ್ಗೆ ಹೋಗೋದ್ರಲ್ಲೇ ಇದ್ದೀನಿ, ಎಲ್ಲ ವೀಡಿಯೋದಲ್ಲೂ ಉಜ್ಜಯಿನ್ಗೆ ಹೋಗ್ತಲೇ ಇದ್ದೀನಿ ಅಂತ ಹೇಳ್ತಾ ಇದ್ದೀನಿ. ಸೊ ಆಗ್ತಾ ಇಲ್ಲ. ಇವತ್ತು ಖಂಡಿತವಾಗೂ ಹೋಗ್ತೀನಿ ಉಜ್ಜಯಿನ್ಗೆ. ಇವಾಗ ಈ ಟೆಂಟೆಲ್ಲ ಕ್ಲೋಸ್ ಮಾಡಿಕೊಂಡು ಹೊರಡಬೇಕು ಆದಷ್ಟು ಬೇಗ. ಮತ್ತು ಶಿವಬ್ರು ಅವರು ಮಥುರಾ ಕಡೆ ಹೋಗ್ತಾರೆ, ನಾನು ಉಜ್ಜಯಿನಿ ಕಡೆ ಹೋಗ್ತೀನಿ. ಇನ್ನೊಂದು 2 ಅವರ್ಸ್ ಜೊತೆಗಿರ್ತಾರೆ ಅಷ್ಟೇ. ತುಂಬ ಬೇಜಾರಾಗ್ತಾಯಿದೆ. ಸರಿ, ಇದೆಲ್ಲ ಇವಾಗ ಪ್ಯಾಕ್ ಮಾಡ್ಕೊಳ್ಳೋಣ ಬನ್ನಿ. ಟೆಂಟೆಲ್ಲ ಇವಾಗ ಕ್ಲೋಸ್ ಮಾಡ್ಕೊಬೇಕು. ಆಲ್ರೆಡಿ 10 ಗಂಟೆ ಆಗಿದೆ. ಸುಮ್ಮನೆ ಮಾತಾಡ್ತಾ ಕೂತಿದ್ವಿ ಇಲ್ಲಿ. ಸೊ ಬ್ರೋಗೆ ಯಾವ ಥರ ರಾತ್ರಿ ಎಕ್ಸ್ಪೀರಿಯೆನ್ಸ್ ಆಯಿತು, ಯಾವ ಥರ ಫೀಲ್ ಆಯಿತು, ಇಲ್ಲಿ ಎಷ್ಟು ಚೆನ್ನಾಗಿತ್ತು ಅದೆಲ್ಲ ಕೇಳೋಣ ಬನ್ನಿ. ಬ್ರೋ ಹೇಗಿತ್ತು ರಾತ್ರಿ ಇಲ್ಲಿ? ಹಾಯ್ ಬ್ರೋ. ಹಾಯ್, ನಮಸ್ತೆ. ನಮಸ್ತೆ, ಶುಭೋದಯ ಎಲ್ರಿಗೂ. ಹಾಗೆ ಇಲ್ಲಿನ ಒಂದು ಸಿಚುಯೇಷನ್ ನಮ್ಮ ಲೈಫಲ್ಲೇ ಮರೆಯೋಕ್ಕಾಗಲ್ಲ. ಹೌದೌದು, ಅಷ್ಟು ಚೆನ್ನಾಗಿತ್ತು. ಹೌದು, ಇಲ್ಲಿ ನೋಡ್ತಾ ಇರ್ಬೋದು ಈ ಪರಿಸರ, ಒಂದು ನೇಚರು. ತುಂಬಾ ಇಷ್ಟು ದಿನದಲ್ಲಿ ನನ್ನ ಜರ್ನಿ ಲೈಫಲ್ಲಿ ಇದೇ ಫಸ್ಟ್ ಟೈಮ್ ಈ ಥರ ಇದು ಮಾಡಿದ್ದು. ಅನ್ಕೊತಾ ಇದ್ದೆ ಈ ಜರ್ನಿಲಿ ಎಂದಾದರೂ ಈ ಥರ ಮಾಡಬೇಕು ಅಂತ ಹೇಳ್ಬಿಟ್ಟು. ಜೊತೆಗೆ ಭಗವಂತ ನಿಮ್ಮನ್ನ ಜೊತೆ ಮಾಡಿದ್ದಾನೆ, ಅದೇ ಒಂದು ತುಂಬ ಖುಷಿ ವಿಚಾರ. ಇದೇ ಫಸ್ಟ್ ಆ್ಯಂಡ್ ಇದೇ ಲಾಸ್ಟ್ ಅನಿಸುತ್ತೆ ಬ್ರೋ. ಮತ್ತೆ ಈ ಥರ ಚಾನ್ಸ್ ಸಿಗುತ್ತೋ ಸಿಗಲ್ಲ ಗೊತ್ತಿಲ್ಲ ನನಗೆ. ಇಲ್ಲ ಲಾಸ್ಟ್ ಅಂತ ಹೇಳೋದು ಬೇಡ, ಮತ್ತೆ ಕರ್ನಾಟಕಕ್ಕೆ ಬಂದಾಗ. ಹೌದೌದು, ಕರ್ನಾಟಕ ಬಂದಾಗ ಮತ್ತೆ ಹೋಗ್ತಾ ಇರೋಣ. ಸೊ ನನ್ನ ಟ್ರಾವೆಲಿಂಗಲ್ಲಿ ಮತ್ತೆ ಯಾರೂ ಸಿಗೋದಿಲ್ಲ ಅನಿಸುತ್ತೆ ಕನ್ನಡಿಗರು. ಸಿಕ್ಕಿದ್ರೂ ಒಂದು ಅರ್ಧ ಗಂಟೆ 1 ಗಂಟೆ ಜೊತೆಲಿರ್ಬೋದು, ಮತ್ತೆ ಹೋಗ್ತಾ ಇರ್ತಾರೆ. ಈ ಥರ ನಂತರ ಸೈಕ್ಲಿಂಗು ಕನ್ನಡಿಗರು ಸಿಗೋದು ತೀರಾ ಕಡಿಮೆ. ಅದರಲ್ಲೂ 2 ರಾತ್ರಿ ನಾವು ಕಳೆದಿದ್ದೀವಲ್ಲ. ಹೌದೌದು, ತುಂಬ ಖುಷಿ ಆಯಿತು ನನಗೂ. ಒಂದು ಡಾಬಾದಲ್ಲಿ ಇದು ಮಾಡೋದು, ಇನ್ನು ಬೆಳಗ್ಗೆ ಎದ್ದು ಎಲ್ಲಾದ್ರೂ ಈ ಥರ ನೇಚರಲ್ಲಿ ಒಂದು ಕ್ಯಾಂಪಿಂಗ್ ಮಾಡೋಣ ಅಂತಿದ್ದಂಗೆ ಒಂದು ದಿನ ಒಂದು ರಾತ್ರಿ ಇವ್ರ ಜೊತೆಗೆ ಸಮಯ ಕಳೆದೆ, ತುಂಬ ಖುಷಿ ಆಯಿತು. ಓಕೆ ಬ್ರೋ, ಮತ್ತೆ ಇವಾಗ ಇದನ್ನೆಲ್ಲ ಪ್ಯಾಕ್ ಮಾಡ್ಕೊಂಡು ಹೊರಡೋದ ಇವಾಗ? ಓಕೆ ಬ್ರೋ, ಬನ್ನಿ. ಇವತ್ತು ಲೇಟಾಗಿ ಬೇರೆ ಎದ್ದಿದ್ದೀವಿ. ಹೌದೌದು, ರಾತ್ರಿ ಇಲ್ಲೇ ಬೆಂಕಿ ಹಾಕೊಂಡು ಕೂತ್ಬಿಟ್ಟಿದ್ವಿ. 2 ಗಂಟೆವರೆಗೂ ಇಲ್ಲೇ ಬೆಂಕಿಯಲ್ಲೇ 2 ಗಂಟೆವರೆಗೂ ಕೂತ್ಕೊಂಡು ನಮ್ಮ ಎಕ್ಸ್ಪೀರಿಯನ್ಸ್ನೆಲ್ಲ ಶೇರ್ ಮಾಡ್ಕೊಂಡ್ವಿ. ತುಂಬ ಚೆನ್ನಾಗಿದೆ. ಅವ್ರ ಎಕ್ಸ್ಪೀರಿಯನ್ಸ್ ಮಾತ್ರ ಇನ್ನೂ ತುಂಬ ಚೆನ್ನಾಗಿದೆ. ಓಕೆ, ಇದನ್ನೆಲ್ಲ ಕ್ಲೋಸ್ ಮಾಡ್ಕೊಂಡು ಹೊರಡೋಣ. ಟೆಂಟ್ ಎಲ್ಲ ಕ್ಲೋಸ್ ಮಾಡ್ಕೊಂಡಿದ್ದಾಯಿತು, ಲಗೇಜ್ ಎಲ್ಲ ಕ್ಲೋಸ್ ಮಾಡ್ಕೊಂಡಿದ್ದಾಯಿತು. ಇವಾಗ ಇಲ್ಲಿಂದ ಹೊರಡೋದೇ ಕೆಲಸ. ಈ ಜಾಗನೇ ಬಿಟ್ಟೋಗೋದಕ್ಕೆ ಮನಸ್ಸಾಗ್ತಾ ಇಲ್ಲ. ತುಂಬ ಖುಷಿ ಆಗ್ತಾಯಿತ್ತು ಈ ಜಾಗದಲ್ಲಿದ್ದಾಗ, ಫೈರ್ ಕ್ಯಾಂಪ್ ಹೋದೆಲ್ಲ. ಸೊ ಇನ್ನೊಂದೇನೆಂದರೆ, ನಾನು ನಮ್ಮ ಬ್ರೋ ಇವತ್ತು ಬೇರೆ ಬೇರೆ ಆಗ್ತಾಯಿದ್ದೀವಿ. ಅವರು ಆಗ್ರಾ ಕಡೆ ತಾಜ್ ಮಹಲ್ ಕಡೆ ಹೊರಡ್ತಾ ಇದ್ದಾರೆ, ನಾನು ಉಜ್ಜಯಿನ್ ಆ ಕಡೆ ಹೊರಡ್ತಾ ಇದ್ದೀನಿ. ಸೊ ಏನೂ ಮಾಡೋದಕ್ಕಾಗೋದಿಲ್ಲ.
ಕೆಲವೊಂದು ಸಲ ರಸ್ತೆಗಳು ಕಳೆದೋಗ್ತವೆ, ಕೆಲವೊಂದು ಸಲ ಸಹ ಪಯಣಿಗರು ಕಳೆದೋಗ್ತಾರೆ. ಹಾಗೆ ಟ್ರಾವೆಲ್ ಅಂದರೆ ಇದೆಲ್ಲ ಸರ್ವೇ ಸಾಮಾನ್ಯ. ಸೊ ಎಲ್ಲದನ್ನೂ ನಿಭಾಯಿಸ್ಕೊಂಡು ಹೋಗ್ತಾ ಇರಬೇಕು. ಸರಿ ಬನ್ನಿ ಇವಾಗ ಇಲ್ಲಿಂದ ಕೆಳಗಡೆ ಹೊರಡೋಣ. ನಿನ್ನೆ ಈ ರಸ್ತೆಯಲ್ಲಿ ಬರೋದಕ್ಕೆ ಸಾಕಾಗೋಯ್ತು. ಹೆಂಗೋ ಬರೋದು ಬಂದ್ವಿ, ಇವಾಗ ಹೋಗೋದಕ್ಕೆ ತುಂಬ ಕಷ್ಟ ಆಗ್ತಾಯಿದೆ. ಬ್ರೋ ಯಾವ ಥರ ಆಗ್ತಾಯಿದೆ? ಸಿಕ್ಕಾಪಟ್ಟೆ ಟಫ್ ಇದೆ, ತುಂಬ ಟಫ್ ಇದೆಯಾ? ನೋಡಿ ಎಷ್ಟು ಖರಾಬಾಗಿದೆ ರೋಡ್. ಈ ರೋಡಲ್ಲಿ ಹೋಗ್ತಾ ಇದ್ದೀವಿ. ತುಮಕೂರಿನವರು ಶಿವು ಬ್ರೋ ಇವಾಗ ಆಗ್ರಾ ಕಡೆ ತಾಜ್ ಮಹಲ್ ಕಡೆ ಹೊರಡ್ತಾ ಇದ್ದಾರೆ. ನಾನು ಉಜ್ಜಯಿನಿ ಕಡೆ ಹೊರಡ್ತಾ ಇದ್ದೀನಿ. ನಾನು ಹೋಗ್ಬೇಕಾಗಿರೋ ರೂಟು ಈ ರೂಟು, ಬ್ರೋ ಹೋಗ್ಬೇಕಾಗಿರೋದು ಈ ರೂಟಲ್ಲಿ ಹೋಗ್ತಾ ಇದ್ದಾರೆ. ತುಂಬ ಬೇಜಾರಾಗ್ತಾ ಇದೆ. ಅಪರೂಪಕ್ಕೆ ಕನ್ನಡಿಗರು ಸಿಕ್ಕಿದಾಗ ಅವ್ರನ್ನ ಮಿಸ್ ಮಾಡ್ಕೊಂಡಾಗ ತುಂಬ ಬೇಜಾರಾಗ್ತಾ ಇರುತ್ತೆ. ಸೊ ಏನೂ ಮಾಡೋದಕ್ಕಾಗೋದಿಲ್ಲ. ಹೊರಡೋಣ. ಬ್ರೋ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ನಿಮಗೂ ಕೂಡ ಥ್ಯಾಂಕ್ ಯು ಬ್ರೋ. ಮುಂದಿನ ಪ್ರಯಾಣ ಸತತವಾಗಿರಲಿ. ಓಕೆ ಬ್ರೋ. ಬ್ರೋ ನಿಮ್ದು ಇನ್ನೂ ಎಷ್ಟು ದಿನ ಆಗುತ್ತೆ ಟ್ರಾವೆಲ್? ಬ್ರೋ ನಮ್ದಿನ್ನು ಅಂದರೆ ಇಷ್ಟು ಅಂತ ಇಲ್ಲ. ಹಾಂ ಇನ್ನೂ ಒಂದು 3-4 ತಿಂಗಳು ಆಗ್ಬೋದು. 3-4 ತಿಂಗಳು. ಅದೇ ಇವಾಗ ಕೇದಾರ್ನಾಥ್ ಅಲ್ಲೆಲ್ಲ ಇವಾಗ ಲ್ಯಾಂಡ್ ಸ್ಲೈಡಿಂಗ್ ಆಗಿದೆ. ಸೊ ಇನ್ನೂ ಒಂದು ತಿಂಗಳು ಆಗೋದಿಲ್ಲ ಅನಿಸುತ್ತೆ. ಎಷ್ಟು ನೀವು ಹೇಳ್ದಂಗೆ ಇಲ್ಲೆಲ್ಲ ಆಗ್ರಾ ಅದೆಲ್ಲ ನೋಡಿಕೊಂಡು ಹೋಗಿ. ತುಂಬ ಚೆನ್ನಾಗಿದೆ, ಕೋಟೆಗಳು ಎಲ್ಲ ತುಂಬ ಚೆನ್ನಾಗಿದೆ. ಸೊ ಥ್ಯಾಂಕ್ ಯು ಬ್ರೋ. ತುಂಬ ಖುಷಿ ಆಯಿತು. ಒಬ್ಬರು ಮಿಸ್ ಮಾಡ್ಕೊತಾ ಇದ್ದೀವಿ ಇವಾಗ. ತುಂಬ ಮಿಸ್ ಆಗ್ತಾ ಇದ್ದೀರಾ. ತುಂಬ ಬೇಜಾರಾಗ್ತಾ ಇದೆ. ಏನು ಮಾಡೋದಕ್ಕಾಗೋದಿಲ್ಲ, ಹೋಗಬೇಕು. ನೆಕ್ಸ್ಟ್ ಎಲ್ಲಾದರೂ ಭೇಟಿ ಆಗೋಣ. ನೆಕ್ಸ್ಟ್ ಓಕೆ ಬ್ರೋ. ಕರ್ನಾಟಕ ಬಂದಾಗ ತುಮಕೂರು ಬರ್ತೀನಲ್ಲ, ಅವಾಗ ಖಂಡಿತ ಭೇಟಿ ಆಗೋಣ ಬ್ರೋ. ಎಂದಾರು ಅವಾಗ ಬಂದಾಗ ಎಲ್ಲರೂ ಸೋಲೋ ಕ್ಯಾಂಪಿಂಗ್ ಮಾಡೋಣ, ಅಂದರೆ ವೈಟ್ ಕ್ಯಾಂಪಿಂಗ್ ಮಾಡೋಣ. ಓಕೆ ಬ್ರೋ. ಉಜ್ಜಯಿನಿಗೆ ಬೇರೆ ದಾರಿ ಇತ್ತು, ಬಟ್ ನನಗೆ ರೋಡ್ ಕನ್ಫ್ಯೂಸ್ ಆಗಿಬಿಟ್ಟು ಸ್ವಲ್ಪ ದೂರ ಒಂದು 3 ಕಿಲೋಮೀಟ್ರ್ ಮುಂದೆ ಹೋದೆ. ಸೊ ಇವಾಗ 3 ಕಿಲೋಮೀಟ್ರ್ ಹಿಂದೆ ಹೋಗಬೇಕು. ಇಲ್ಲಿ ಜನಗಳನ್ನೆಲ್ಲ ವಿಚಾರಿಸ್ದೆ ಅಡ್ಡ ರಸ್ತೆ ಯಾವುದಾದ್ರು ಇದೆಯಾನ ಅಂತ. ಸೊ ಅವ್ರ ಜನಗಳು ಎಂಥ ರಸ್ತೆ ತೋರಿಸಿದಾರೆ ಅಂದರೆ, ಈ ರಸ್ತೆನಲ್ಲಿ ಹೋಗಿ ಇಲ್ಲಿಂದ ಒಂದು 4 ಕಿಲೋಮೀಟ್ರ್ ಮುಂದೆ ಹೋದರೆ ಉಜ್ಜಯಿನ್ ಪಕ್ಕ ರಸ್ತೆ ಇದೆಯಂತೆ. ಸೊ ಆ ರೋಡಲ್ಲಿ ಹೋಗ್ಬೇಕು. ಇವಾಗ 2 ಕಿಲೋಮೀಟ್ರಿಂದ ಹೋಗ್ತಾಯಿದ್ದೀನಿ. ಗಾಳಿ ಬೇರೆ ತುಂಬ ಕಡಿಮೆ ಇದೆ ಸೈಕಲ್ನಲ್ಲಿ. ಈ ಮಧ್ಯಪ್ರದೇಶದಲ್ಲಿ ಇಲ್ಲಿರೋ ರೈತರಿಗೆ ಸೋಯಾಬೀನ್ ಬಿಟ್ಟರೆ ಬೇರೆ ಯಾವುದು ಕೂಡ ಬೆಳೆಯೋದೇ ಇಲ್ಲ, ಬರೀ ಸೋಯಾಬೀನ್ ಬೆಳೀತಾರೆ. ಇದಕ್ಕೆ ಮಾರ್ಕೆಟಲ್ಲಿ 4,000 ರೇಟ್ ಇರುತ್ತಂತೆ. ಸೊ ಏನು ಸಿಗುತ್ತೋ ಏನೋ ಗೊತ್ತಿಲ್ಲ. ಪ್ರತಿಯೊಬ್ಬರೂ ಇಲ್ಲಿ 100 ಎಕರೆಯಲ್ಲಿ ಸೋಯಾಬೀನ್ ಬೆಳೆದಿರ್ತಾರೆ. ಸೊ ಲಾಭ ಇಲ್ದಲೇ ಯಾರು ಏನು ಮಾಡೋದಿಲ್ಲ, ಇದನ್ನು ಮಾಡಿರ್ತಾರೆ ಅಂದ್ಕೊಂಡಿದ್ದೀನಿ. ಸೊ ಅಲ್ಲೊಂದು ಊರು ಕಾಣ್ತಾ ಇದೆಯಲ್ಲ, ಆ ಊರಿಗೆ ಹೋಗಬೇಕು. ಇವಾಗ ಈ ರಸ್ತೆಯಲ್ಲಿ ಸೈಕಲ್ ತಳ್ಕೊಂಡು ಹೋಗ್ತಾ ಇದ್ದೀನಿ. राम राम। उज्जैन रोड है? हाँ आगे निकल जा। आगे कितना किलोमीटर भैया? कहाँ जाओगा? उज्जैन। उज्जैन जाओगा? हाँ कितना किलोमीटर? 24 किलोमीटर पड़ेगी उज्जैन। 24 किलोमीटर। हाँ कच्चा रास्ता कितना किलोमीटर आगे? ये कच्चा रास्ता तो ये यहीं तक के, फिर पक्का है। पक्का है? हाँ ठेठ तक के, उज्जैन तक के पक्का है। हाँ 200 मीटर है कच्चा रास्ता? है? 200 मीटर 100 मीटर? अरे ये खाली कच्चा कॉलोनी तक। ಹಾಂ ಇಲ್ಲೊಂದು ಕಾಲೋನಿ ಇದೆಯಂತೆ, ಅಲ್ಲಿವರೆಗೂ ಇದು ಈ ಥರ ರಸ್ತೆ ಇದೆಯಂತೆ. रेलवे पार करके उज्जैन रोड लगेगा उधर। ಹಾಂ ಹೆಂಗಿದೆ ನೋಡು ಗುರು ರಸ್ತೆ ಇದು. ನಿಧಾನಕ್ಕೆ ಹೋಗಬೇಕು. ಕಾಲೆಲ್ಲ ಸಿಗಾಕೊಂಡು ಹೋಗ್ತಾ ಇದೆ. ಇಲ್ಲಿ ಟ್ರೈನ್ ಬೇರೆ ಬರ್ತಾ ಇದೆ, ರೋಡ್ ಕ್ಲೋಸ್ ಮಾಡಿದ್ದಾರೆ. ಟೈಮ್ 1 ಗಂಟೆ ಆಗಿದೆ. ತುಂಬ ಹಸುವಾಗಿದೆ. ಈ ರೋಡಲ್ಲಿ ಎಲ್ಲೂ ಕೂಡ ನಾಷ್ಟ ಸಿಗ್ತಾ ಇಲ್ಲ. ಇಲ್ಲೊಂದು ಭಂಡಾರ ಇದೆ, ಅಂದರೆ ಇಲ್ಲಿ ಉಜ್ಜಯಿನಿಗೆ ಹೋಗ್ತಾರಲ್ಲ, ಪಾದಯಾತ್ರೆ ಮಾಡ್ತಾರಲ್ಲ, ಅವ್ರಿಗೆ ಇಲ್ಲಿ ಪ್ರಸಾದ ವ್ಯವಸ್ಥೆ ಇರುತ್ತೆ. ಸೊ ಇಲ್ಲಿ ಗೋವಾ ಜಿಲಾಬಿ ಇರುತ್ತೆ ಅಂದ್ಕೊಂಡಿದ್ದೀನಿ. ಹೋಗಿ ನೋಡೋಣ ಬನ್ನಿ.
ತುಂಬ ಅಂದರೆ ತುಂಬ ಹಸುವಾಗ್ಬಿಟ್ಟಿದೆ. ಸೈಕಲ್ ತುಳಿಯೋದಕ್ಕಾಗ್ತಾಯಿಲ್ಲ, ಅಷ್ಟೇ ಕಷ್ಟ ಆಗ್ತಾಯಿದೆ. ಸರಿ ಬನ್ನಿ ಹೋಗಿ ನೋಡೋಣ ಏನಿರುತ್ತೆ ತಿಂಡಿ ಗೊತ್ತಿಲ್ಲ. ಇವಾಗ ಶ್ರಾವಣ ತಿಂಗಳು ಬಂದಿರೋದ್ರಿಂದ ಉಜ್ಜಯಿನಿಗೆ ಹೋಗೋ ರಸ್ತೆನಲ್ಲೆಲ್ಲ ಈ ಥರ ಭಂಡಾರ ವ್ಯವಸ್ಥೆ ಮಾಡಿರ್ತಾರೆ. ಅಂದರೆ ಪಾದಯಾತ್ರೆ ಮಾಡೋರಿಗೆ ಊಟ ತಿಂಡಿ ನೀರಿನ ವ್ಯವಸ್ಥೆ ಎಲ್ಲವೂ ಕೂಡ ಇರುತ್ತೆ. ಸೊ ಇನ್ನು ಮುಂದೆ ಊಟ ತಿಂಡಿ ತೊಂದರೆ ಆಗೋದಿಲ್ಲ ಅಂದ್ಕೊಂಡಿದ್ದೀನಿ. ಬಂದ ತಕ್ಷಣ ಟೀ ಕೊಟ್ಟರು ತುಂಬ ಖುಷಿ ಆಯಿತು. ಇದಾದ ನಂತರ ತಿಂಡಿ ಏನಿದೆ ಗೊತ್ತಿಲ್ಲ, ತಿಂಡಿ ಕೊಡ್ತಾರೆ. ತಿನ್ಕೊಂಡು ಪ್ರತಿ 10 ಕಿಲೋಮೀಟ್ರಿಗೆ ಒಂದು ಭಂಡಾರ ಇರುತ್ತೆ. ಸೊ ತಿನ್ಕೊಂಡು ಹಾಗೆ ಮುಂದೆ ಹೋಗ್ತಾ ಇರೋಣ. ಉಜ್ಜಯಿನಿ ಇಲ್ಲಿಂದ 30 ಕಿಲೋಮೀಟರ್ ಇದೆ. ಸೊ ತಿಂಡಿ ತಿನ್ಕೊಂಡು ಹೊರಡೋಣ. ನಾಷ್ಟ ಕೊಟ್ಟಿದ್ದಾರೆ, ಇದೇ ನಾಷ್ಟ. ಇದೇನೋ ಹೊಸ್ದಾಗಿ ನೋಡ್ತಾ ಇದ್ದೀನಿ. ಇದೇನಂತ ಗೊತ್ತಿಲ್ಲ ನನಗೆ, ಇದ್ರ ಬಗ್ಗೆ ಕೇಳೋಣ. ಬಾಳೆಕಾಯಿ ಒಂದು ಚಿಪ್ಸ್ ಇದೆ, ಅದೊಂದು ಬಿಟ್ಟರೆ ಬೇರೆ ಯಾವುದೂ ಗೊತ್ತಾಗ್ತಾ ಇಲ್ಲ ನನಗೆ. ತಿನ್ಕೊಂಡು ಹೊರಡೋಣ. ನಾಷ್ಟ ಮಾಡ್ಕೊಂಡು ಟ್ರಾವೆಲ್ ಮಾಡೋಣ ಅಂದರೆ ಮಳೆ ಶುರುವಾಯಿತು ಗುರು. ಮಳೆ ಬರ್ತಾ ಇದೆ. ಸೊ ನಿಧಾನಕ್ಕೆ ಬರ್ತಾ ಇದೆ, ಯಾವಾಗ ಜೋರಾಗಿ ಶುರುವಾಗುತ್ತೋ ಗೊತ್ತಿಲ್ಲ. ಸೊ ಅದಕ್ಕೆ ಸೇಫ್ಟಿಗೆ ಕವರ್ ಹಾಕ್ಕೊಂಡಿದ್ದೀನಿ. ಇಲ್ಲಿಂದ 20 ಕಿಲೋಮೀಟರ್ ಇದೆ ಅಷ್ಟೇ ಉಜ್ಜಯಿನ್. ಸೊ ಇವತ್ತು ಹೋಗಿ ಎಲ್ಲರೂ ಧರ್ಮಶಾಲಾದಲ್ಲಿ ಸ್ಟೇ ಮಾಡಿ ನಾಳೆ ಬೆಳಗ್ಗೆ ದರ್ಶನ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಸೊ ಇವಾಗ ಹೊರಡೋಣ ಬನ್ನಿ. ಮಳೆ ಸ್ಟಾರ್ಟ್ ಆಯಿತು ಗುರು ಜೋರಾಗಿ. ನಾನು ರೈಡ್ ಸ್ಟಾಪ್ ಮಾಡ್ತಾಯಿಲ್ಲ, ರೈಡ್ ಮಾಡ್ತಲೇ ಇದ್ದೀನಿ. ಜೋರಾಗೇನು ಬರ್ತಾಯಿಲ್ಲ, ನಿಧಾನಕ್ಕೆ ಬರ್ತಾ ಇದೆ. ಇದೆಲ್ಲ ಏನು ಲೆಕ್ಕಕ್ಕಿಲ್ಲ, ಇದೆಲ್ಲ ಟ್ರಾವೆಲಿಂಗಲ್ಲಿ ಸರ್ವೇ ಸಾಮಾನ್ಯ. ಸೊ ತುಂಬ ಬಿಸಿಲಿದ್ದಾಗ ಸೈಡಿಗೆ ಆಗ್ತಾಯಿದ್ದೆ, ಬಟ್ ಮಳೆ ಬರ್ಬೇಕಾದ್ರೆ ನಾನು ಸೈಡಿಗೆ ಹಾಕೋದಕ್ಕೆ ಮನಸ್ಸೇ ಬರೋದಿಲ್ಲ ನನಗೆ. ಸುಮ್ಮನೆ ರೈಡ್ ಮಾಡ್ತಾ ಇರಬೇಕು ಅನಿಸುತ್ತೆ. ಸೊ ಹೊರಡ್ತಾ ಇದ್ದೀನಿ. ಫೈನಲ್ಲಾಗಿ ನಾನು ಉಜ್ಜಯಿನ್ ಬಂದೆ. ಉಜ್ಜಯಿನ್ ಇನ್ನೂ ಸಿಟಿ ಒಳಗಡೆ 2 ಕಿಲೋಮೀಟರ್ ಇದೆ. ಸೊ ನಾನು ಹೊರಗಡೆನೇ ಇದ್ದೀನಿ. ಒಳಗಡೆ ಧರ್ಮಶಾಲೆಲ್ಲ ಹೋದರೆ ಧರ್ಮಶಾಲೆಗೆಲ್ಲ ದುಡ್ಡು ಕೊಡಬೇಕಂತೆ ಸ್ಟೇ ಮಾಡೋದಕ್ಕೆ. ಸೊ ಹಾಗಾಗಿ ಇವತ್ತು ಇದೇ ಜಾಗದಲ್ಲಿ ನಾನು ಸ್ಟೇ ಮಾಡ್ತಾಯಿದ್ದೀನಿ. ಮತ್ತು ಅಲ್ಲಿ ಅಣ್ಣವರಿದ್ದಾರಲ್ಲ ಅವ್ರ ಹತ್ರ ನಾನು ಕೇಳಿದೆ, ಸರಿ ಆಯಿತು ಸ್ಟೇ ಮಾಡು ಅಂತ ಹೇಳಿದ್ದೆ. ಇದೇ ಜಾಗದಲ್ಲಿ ಇವತ್ತು ನಾನು ಸ್ಟೇ ಮಾಡ್ತಾ ಇರೋದು. ಇದು ಯಾವುದು ಆಗಿದೆ ಅಂತ ಗೊತ್ತಿಲ್ಲ, ಇಲ್ಲಿ ಸೇಫ್ಟಿ ಇದೆಯಲ್ಲ ಗೊತ್ತಿಲ್ಲ. ಸೊ ಏನು ಮಾಡೋದಕ್ಕಾಗೋದಿಲ್ಲ. ಇವತ್ತು ಇಲ್ಲೇ ಸ್ಟೇ ಮಾಡಿದ್ದು, ಬೆಳಗ್ಗೆ ದರ್ಶನಕ್ಕೆ ಹೋಗ್ಬೇಕಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಬಾಯ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ನಿಮಗೆ ಎಷ್ಟು ಅಮೌಂಟ್ ಹಾಕಬೇಕು ಅನಿಸುತ್ತೋ ಅಷ್ಟು ಅಮೌಂಟ್ ಹಾಕಿ ನನ್ನ ಜರ್ನಿನ ಇನ್ನಷ್ಟು ಸಪೋರ್ಟ್ ಮಾಡ್ತಾಯಿರಿ.